ತೆಲುಗು ಹಿರಿಯ ನಟ ಹಾಗೂ ರಾಜಕಾರಣಿ ಮೋಹನ್ ಬಾಬು ಅವರಿಗೆ ಜೈಲು ಶಿಕ್ಷೆಯಾಗಿದೆ ಎಂಬ ಸುದ್ದಿ ಇಂದು ತೆಲುಗು ಮಾಧ್ಯಮಗಳಲ್ಲಿ ಸದ್ದು ಮಾಡಿತ್ತು. 2010ರ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮೋಹನ್ ಬಾಬುಗೆ 1 ವರ್ಷ ಜೈಲು ಶಿಕ್ಷೆಯಾಗಿದೆ ಎಂದು ಕೆಲವು ವೆಬ್ಸೈಟ್ಗಳು ವರದಿಯನ್ನ ಮಾಡಿತ್ತು. ಈ ಸುದ್ದಿಯನ್ನ ಕೇಳಿ ಒಂದು ಕ್ಷಣ ಅಭಿಮಾನಿಗಳಿಗೆ, ಚಿತ್ರರಂಗದವರಿಗೆ ಅಚ್ಚರಿ ಉಂಟಾಗಿತ್ತು. ನಂತರ ಈ ಬಗ್ಗೆ ಸ್ವತಃ ಮೋಹನ್ ಬಾಬು ಅವರೇ ಟ್ವೀಟ್ ಮಾಡುವ ಮೂಲಕ ಸುಳ್ಳು ಸುದ್ದಿಯನ್ನ ಸ್ಪಷ್ಟಪಡಿಸಿದ್ದಾರೆ. ನಾನು ಈಗಷ್ಟೇ ಕೆಲವು ಟಿವಿ ವಾಹಿನಿಗಳಲ್ಲಿ ಸುದ್ದಿಯನ್ನ ನೋಡಿದೆ. ಅದು ಸುಳ್ಳು. ನಿಜಕ್ಕೂ ಬೇಸರ ಆಯಿತು. ನನ್ನ ಹೈದರಾಬಾದ್ ಮನೆಯಲ್ಲಿ ಆರಾಮಾಗಿ ನಾನು ಇದ್ದೀನಿ ಎಂದು ಟ್ವೀಟ್ ಮಾಡಿದ್ದಾರೆ. 2009ರಲ್ಲಿ ತೆರೆಕಂಡಿದ್ದ ಸಲೀಂ ಚಿತ್ರದಲ್ಲಿ ಮೋಹನ್ ಬಾಬು ಮಗ ಮಂಚು ವಿಷ್ಣು ನಟಿಸಿದ್ರು. ಈ ಚಿತ್ರವನ್ನ YVS ಚೌಧರಿ ನಿರ್ದೇಶನ ಮಾಡಿದ್ರು. ಸ್ವತಃ ಮೋಹನ್ ಬಾಬು ನಿರ್ಮಾಣ ಮಾಡಿದ್ರು. ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಚೌಧರಿಗೆ ಚೆಕ್ ನೀಡಲಾಗಿತ್ತು. ಆದರೆ ಆ ಚೆಕ್ ಬೌನ್ಸ್ ಆಗಿದೆ ಎಂದು ಕೋರ್ಟ್ನಲ್ಲಿ ದೂರನ್ನ ದಾಖಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೋಹನ್ ಬಾಬುಗೆ 1 ವರ್ಷ ಜೈಲು ಶಿಕ್ಷೆ ಆಗಿದೆ ಎಂಬ ಸುದ್ದಿ ಚರ್ಚೆಯಾಗಿತ್ತು. ಆದರೆ ಈ ಸುದ್ದಿಯನ್ನ ಮೋಹನ್ ಬಾಬು ಅಲ್ಲಗಳೆದಿದ್ದಾರೆ. ಟಿಡಿಪಿ ಪಕ್ಷದಿಂದ ದೂರವಾಗಿದ್ದ ಮೋಹನ್ ಬಾಬು ಇತ್ತೀಚೆಗಷ್ಟೇ ಜಗನ್ಮೋಹನ್ ರೆಡ್ಡಿ ಅಧ್ಯಕ್ಷತೆಯ YSR ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ರು. ಮೋಹನ್ ಬಾಬು ನಮ್ಮ ಕನ್ನಡಿಗ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಆಪ್ತ ಗೆಳೆಯರೂ ಹೌದು.